ನಮಸ್ಕಾರ. ನಾನು ನಿಮ್ಮ MI ಎಡಿಟ್ಸ್ ಮಂಜುನಾಥ. ಸ್ನೇಹಿತರೆ, ಮೊದಲನೇ ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಳತ್ತೇನೆ. ಆಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ಇವತ್ತು ಸ್ಟಾರ್ಟ್ ಮಾಡಕತ್ತೇವೆ. ನೋಡಿರಿ, ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ಆಮೇಲೆ ಇವತ್ತಿನ ದಿನ ನಾವು ಏನು ತಿಳ್ಕೊಳಕತ್ತೇವಪ್ಪ ಅಂತಂದ್ರೆ, ನಾವು ನಿಮ್ಗೆ ನುಡಿ ಬಗ್ಗೆ ಹೇಳ್ಕೊಡ್ತೇನೆ ಅಂತಂದಿದ್ದೆ. ನುಡಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಸಿಸ್ಟಮ್ನಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವೆ ಅದನ್ನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸಿಸ್ಟಮ್ನಲ್ಲಿ ಭಾಳ ಪ್ರಕಾರಗಳು ಬರ್ತಾವೆ. ಅದರೊಳಗೆ ನಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ಯಾವ ಅಷ್ಟು ತಿಳ್ಕೊಂಡ್ರೆ ಸಾಕು. ನಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ಯಾವಪ್ಪ ಅಂತಂದ್ರೆ ಡೆಸ್ಕ್ಟಾಪ ಮತ್ತು ಲ್ಯಾಪ್ಟಾಪ್. ಮತ್ತು ಬೇರೆ ಅದಾವ ಅಂತಂದ್ರಲ್ಲ, ಅವು ಯಾವ್ಯಾವ ಅಂತ ಕೇಳಿದರೆ ಪಾಲ್ಮ್ ಟಾಪ್ ಅಂತ ಬರ್ತೈತಿ, PID ಅಂದರೆ ಪರ್ಸ್ನಲ್ ಡಿಜಿಟಲ್ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಅದೊಂದು ಬರ್ತೈತಿ, ಮತ್ತು ಟ್ಯಾಬ್ಲೆಟ್ PC ಅಂತ ಬರ್ತೈತಿ. ಮತ್ತು ಇನ್ನೂ ಬೇರೆ ಬೇರೆ ಥರ ಬರ್ತಾವೆ. ಬೇರೆ ಬೇರೆ ಥರ ಅಂತಂದ್ರೆ ATM ಇರ್ತೈತಲ್ಲ, ಅದು ಒಂದು ಕಂಪ್ಯೂಟರ್ನೇ ಇರ್ತೈತಿ ಅದರೊಳಗಡೆ. ಅಂದ್ರೆ ಅದು ವರ್ಕ್ ಸ್ಟೇಷನ್ ಕಂಪ್ಯೂಟರ್ಸ್ ಅಂತ ಬರ್ತಾವೆ. ನಮಗೇನಪ್ಪ ಇಂಪಾರ್ಟೆಂಟ್ ಇರೋದು ಲ್ಯಾಪ್ಟಾಪ ಮತ್ತು ಡೆಸ್ಕ್ಟಾಪ್. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಓಕೆ ಸ್ನೇಹಿತರೆ, ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, ಲ್ಯಾಪ್ಟಾಪ್ ಅಂದ್ರೇನ ಮತ್ತು ಡೆಸ್ಕ್ಟಾಪ್ ಅಂದ್ರೇನು ಅಂಥೇಳಿ. ಲ್ಯಾಪ್ಟಾಪ್ ಅಂತಂದ್ರೆ ನಮಗೆ ಕಂಫರ್ಟೇಬಲ್ ಎಲ್ಲಕ್ಕೈತಿಲ್ಲ ಅಲ್ಲಿ ನಾವು ಆಮೇಲೆ ಮೂವೇಬಲ್ ಇರ್ತೈತಿ. ನಾವು ಎಲ್ಲಿ ಬೇಕಾದಲ್ಲಿ ಕೆಲಸ ಮಾಡ್ಕೋಬಹುದು. ಆಮೇಲೆ ನಮ್ಗೆ ಅಗದಿ ಚಿಕ್ಕದಿರ್ತೈತಿ, ಕ್ಯಾರಿ ಮಾಡ್ಕೊಳ್ಬೋದು ನಾವು. ಅಂದರೆ ನಾವು ಎಲ್ಲಿ ಬೇಕಾದಲ್ಲಿ ಕ್ಯಾರಿ ಮಾಡುವಂಥ ವಸ್ತು ಆಗಿರ್ತೈತಿ. ಮತ್ತು ಅದರ ಒಳಗಡೆನ ಕೀಬೋರ್ಡ್ ಇರ್ತೈತಿ, ಮತ್ತು ಅದರ ಒಳಗಡೆನ ಮೌಸ್ ಇರ್ತೈತಿ. ಮತ್ತು ಡೆಸ್ಕ್ಟಾಪ್ ಅಂದ್ರೇನು? ಡೆಸ್ಕ್ಟಾಪ್ ಅಂದ್ರೆ ಅದರದ್ದೇ ಆದಂಥ ಜಗದೊಳಗಡೆ, ಅಂದರೆ ಟೇಬಲ್ ಮೇಲ್ಗಡೆ ಇಟ್ಟು ಅಲ್ಲೇ ಕೆಲಸ ಮಾಡೋವಂಥದಕ್ಕೆ ಡೆಸ್ಕ್ಟಾಪ್ ಅಂತಾರೆ. ಆ ಡೆಸ್ಕ್ಟಾಪ್ನೊಳಗಡೆ ಏನೇನು ಬರ್ತೈತಪ್ಪ ಅಂದರೆ ಕೀಬೋರ್ಡ್ ಸಪ್ರೇಟಾಗಿ ಬರ್ತೈತಿ, ಮೌಸ್ ಸಪ್ರೇಟಾಗಿ ಬರ್ತೈತಿ, ಆಮೇಲೆ ಪ್ರಿಂಟರ, ಮೈಕ ಇದೆಲ್ಲ ಎಕ್ಸ್ಟ್ರಾ ಬೇರೆ ಬೇರೆನೇ ಬರ್ತೈತಿ. ಆಮೇಲೆ ಮಾನಿಟ್ರು ಬೇರೆನೇ ಬರ್ತೈತಿ. ಅಂದರೆ ಎಲ್ಲ ಸಪ್ರೇಟಾಗಿ ಇರ್ತಾವೆ. ಅವನ್ನ ಅಸೆಂಬ್ಲಿ ಮಾಡ್ಕೊಂಡು ವರ್ಕ್ ಮಾಡ್ತಕ್ಕಂಥದಕ್ಕೆ ಡೆಸ್ಕ್ಟಾಪ್ ಅಂತಾರೆ. ಓಕೆ, ಗೊತ್ತಾಯ್ತಲ್ಲ ಈಗ ಡೆಸ್ಕ್ಟಾಪ್ ಅಂದ್ರೇನ ಮತ್ತು ಲ್ಯಾಪ್ಟಾಪ್ ಅಂದ್ರೇನ ನಿಮಗೆ ಗೊತ್ತಾತ. ನಿಮಗೆ ಒಂದು ತಲೆ ಒಳಗೆ ಬರ್ಬೋದು ಈಗ ಏನಂತೇಳಿ, ನಾನು ಕಂಪ್ಯೂಟರ್ ಕಲಿಯಾಕತ್ತೀನಿ, ಲ್ಯಾಪ್ಟಾಪ್ ತೊಗೊಂಡ್ರೆ ಚಲೋನೋ ಏನು ಡೆಸ್ಕ್ಟಾಪ್ ತೊಗೊಂಡ್ರೆ ಚಲೋನೋ ಅಂಥೇಳಿ ನಿಮ್ಮ ತಲೆಯೊಳಗೆ ಬರ್ಬೋದು. ನೀವು ಯಾವುದು ಬೇಕಾದ್ರೂ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಎರಡೂ ಒಂದು. ಆದರೆ ಲ್ಯಾಪ್ಟಾಪ್ ಆದರೆ ಕ್ಯಾರಿ ಮಾಡ್ಬೋದು, ಡೆಸ್ಕ್ಟಾಪ್ ಆದರೆ ಕ್ಯಾರಿ ಮಾಡೋಕೆ ಆಗೋದಿಲ್ಲ. ಅದು ಯಾವ ಜಗದೊಳಗೆ ವರ್ಕ್ ಮಾಡ್ಬೇಕಂತಿರಲ್ಲ ಅಲ್ಲೇ ವರ್ಕ್ ಮಾಡ್ಬೇಕಾಕೈತಿ. ಆದರೆ ಲ್ಯಾಪ್ಟಾಪ್ ಹಾಗಲ್ಲ, ನೀವು ಕಾಲೇಜ್ಗೆ ಹೊಂಟಿದ್ರಿ ಅಂದರೆ ಕಾಲೇಜಿಗೂ ಒಯ್ಬೋದು, ಎಲ್ಲರ ಬೇರೆ ಕಡೆ ಹೊಂಟಿದ್ರಿ ಅಂದರೆ ಬೇರೆ ಕಡೆನೂ ಒಯ್ಬೋದು. ಅಂದರೆ ನಿಮಗೆ ಯಾವುದು ಜಾಗ ಸಫಿಸಿಯೆಂಟ್ ಆಗತ್ತಲ್ಲ ಅಲ್ಲಿ ಒಯ್ದು ಕೆಲಸ ಮಾಡ್ಕೋಬೋದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅವ್ರ ರೂಮಿಗೂ ನೀವು ಒಯ್ಬೋದು, ಅವ್ರ ಮನೆಗೂ ಒಯ್ಬೋದು. ಆದರೆ ಡೆಸ್ಕ್ಟಾಪ್ ಹಂಗಾಗೋದಿಲ್ಲ, ಅದರದ್ದೇ ಆದ ಜಾಗದೊಳಗಡೆನ ನೀವು ಕೆಲಸ ಮಾಡ್ಬೇಕಾಕೈತಿ. ಓಕೆನಾ? CPU ಒಳಗಡೆ ಏನೇನು ಬರ್ತಾವಪ್ಪ ಅದೊಂದು ಸಲ ವಿಡಿಯೋ ಮಾಡೀನಿ, ನೋಡ್ಕೊಂಬರೋಣ ಬರ್ರಿ. ಈಗೇನು ತೋರ್ಸಾತನಲ್ಲ ಇದು ಮದರ್ ಬೋರ್ಡ ಮತ್ತು ಪ್ರೊಸೆಸರ್. ಆಮೇಲೆ ಇಲ್ಲೇನು ತೋರ್ಸಾತನಲ್ಲ ಇದು ಗ್ರಾಫಿಕ್ ಕಾರ್ಡ್ ಅಂತೇಳಿ, ಅಂದರೆ ಗ್ರಾಫಿಕ್ ಡಿಸೈನಿಂಗ್ ಏನು ಮಾಡ್ತಿರ್ತಾರಲ್ಲ ಅವ್ರಿಗೆ ಯೂಸ್ ಆಕೈತಿ. ಮತ್ತು ಇದು ಕೂಲರ್ ಮಾಸ್ಟರ್ದ ಪವರ್ ಸಪ್ಲೈಯರ. ಆಮೇಲೆ ಮತ್ತು ಇದೇನು ತೋರ್ಸತ್ತನಲ್ಲ ರ್ಯಾಮ್ ಇದು. ಓಕೆನಾ? ಓಕೆ, ನಮ್ಮ ಹುಡುಗ ನಿಮ್ಗೆ ಲ್ಯಾಪ್ಟಾಪ್ ಆನ್ ಮಾಡಿ ತೋರಿಸ್ತಾನೆ, ಅದು ಹೆಂಗೆ ಆನ್ ಮಾಡ್ತಾನೆ ಅಂತೇಳಿ ನೋಡೋಣ ಬರ್ರಿ. ಇದು ಪವರ್ ಕೇಬಲ್. ಈ ಪವರ್ ಕೇಬಲ್ನ ತೊಗೊಂಡು ಹಾಕಿ ಆಮೇಲೆ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಆನ್ ಆಕೈತಿ. ಇಷ್ಟ ಇದ್ರೊಳಗಡೆ ಇರೋದು. ಓಕೆ, ಹಂಗಂದ್ರೆ PC ಹೆಂಗೆ ಆನ್ ಮಾಡೋದು? PCನ ಪವರ್ ಸಪ್ಲೈ ಬೋರ್ಡಿಗೆ ಅದ್ರ ಸ್ವಿಚ್ ಇರ್ತೈತಿ, ಅಲ್ಲಿ ಸ್ವಿಚ್ ಹಾಕ್ಬೇಕು. ಆನಂತರ ಏನಪ್ಪ ಮಾನಿಟ್ರಲಿಂದ ಬಂದಿದ್ದ ಕನೆಕ್ಷನ್ CPUಗೆ ಹಾಕ್ಬೇಕು. ಆಮೇಲೆ ಏನೈತಲ್ಲ ಕೀಬೋರ್ಡ್ ಹಾಕ್ಬೇಕು, ಆಮೇಲೆ ಮೌಸ್ ಹಾಕ್ಬೇಕು. ಆಮೇಲೆ ಏನೈತಪ್ಪ ನಾವು ಮೈಕಿಂದ ತೋರ್ಸತ್ತನಲ್ಲ ಇದೆಲ್ಲ ಮೈಕಿನ, ಇದು ಮೈಕಿನ ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಓಕೆ, ಇವಾಗ ಸಿಸ್ಟಮ್ನ ಆನ್ ಮಾಡಿ ನೋಡೋಣ ಸ್ನೇಹಿತರೆ ಯಾವ ರೀತಿ ಆನ್ ಆಗುತ್ತೆ ಅಂಥೇಳಿ. ಇದು ಪವರ್ ಬಟನ್ನ ಆನ್ ಮಾಡಿದ್ರೆ ಸಿಸ್ಟಮ್ ಆನ್ ಆಯ್ತು, ನೋಡ್ತಾ ಇದ್ದೀರಲ್ಲ ಈಗ. ಓಕೆ, ಸಿಸ್ಟಮ್ ಅನ್ಕರಿ ಆನ್ ಆಯ್ತು. ಇವಾಗ ಏನಪ್ಪ ನಮಗೆ ಸಾಫ್ಟ್ವೇರ್ ಬಗ್ಗೆ ಗೊತ್ತಾಗಬೇಕಿನ್ನು, ಹೌದಿಲ್ಲ? ಇನ್ಮ್ಯಾಗ ಸಾಫ್ಟ್ವೇರ್ ಕಲ್ಕೊತ ಹೋಗೋಣ. ಇಲ್ಲಿ ಮಟ್ಟ ಬಂದಿದ್ದ ನಾವು ಸಿಂಪಲ್ಲಾಗಿ ಕಂಪ್ಯೂಟರ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೇವೆ. ಇವಾಗ ಏನಿದ್ರು ಸಾಫ್ಟ್ವೇರ್, ಆಮೇಲೆ ಮುಂದೆ ಕಲ್ಕೊತ ಹೋಗೋದು. ಓಕೆನಾ? ಬನ್ನಿ ಸ್ನೇಹಿತರೆ ಹಂಗಂದ್ರೆ. ಓಕೆ ಸ್ನೇಹಿತರೆ, ಕಂಪ್ಯೂಟರ್ ಅನ್ಕರಿ ಆನ್ ಆತೀಗ. ನಾವು ಏನು ಮಾಡ್ಬೇಕಪ್ಪ, ಸಾಫ್ಟ್ವೇರ್ ಬಗ್ಗೆ ಕಲಿಬೇಕು, ಸಾಫ್ಟ್ವೇರ್ ಕಲ್ಕೊತ ಹೋಗ್ಬೇಕು. ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಸಿಂಪಲ್ಲಾಗೈತಿ, ಸಿಂಪಲ್ಲಾಗಿ ಹೇಳ್ಕೊಡ್ತಾನೆ.
ನೋಡುವರಿ ಈಗ ಸಾಫ್ಟ್ವೇರ್ ಒಳಗೆ 2 ಪ್ರಕಾರಗಳು ಬರ್ತಾವೆ. ಅವು ಯಾವ್ಯಾವಪ್ಪ ಅಂತಂತಂದ್ರೆ ಆಪ್ರೇಟಿಂಗ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ. ಆಪ್ರೇಟಿಂಗ್ ಸಾಫ್ಟ್ವೇರ್ ಅಂತಂದ್ರೆ ಏನು, ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಆಪ್ರೇಟಿಂಗ್ ಸಾಫ್ಟ್ವೇರ್ ಅಂತಂದ್ರೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿರ್ತೈತಲ್ಲ ಅದನ್ನು ರನ್ ಮಾಡೋಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತದ, ಅಂದ್ರೆ ದಲ್ಲಾಡ್ರ ಥರ ಕೆಲಸ ಮಾಡ್ತದ. ಅದು ಯಾವುದಪ್ಪ, ಅದ್ರೊಳಗೆ ಯಾವ್ಯಾವ ಬರ್ತಾವೆ ಈಗ ನೋಡಿರಿ. ಮೊಬೈಲ್ನಾಗ ಆ್ಯಂಡ್ರಾಯ್ಡ್ ಅಂತೇಳಿ ಬರ್ತೈತಿ, ಅದು ಒಂದು ಸಾಫ್ಟ್ವೇರ್ ಇರ್ತೈತಿ. ಅದ ಸೇಮ ಕಂಪ್ಯೂಟ್ರಿನೊಳಗೂ ಬರ್ತೈತಿ ಆ್ಯಂಡ್ರಾಯ್ಡ್. ಮತ್ತು ಆ್ಯಪಲ್ ಕಂಪ್ನಿದೊಂದು ಬರ್ತೈತಿ iOS ಅಂತೇಳಿ ಬರ್ತದೆ, ಅದು ಒಂದು ಸಾಫ್ಟ್ವೇರ್. ಆಮೇಲೆ ಲಿನಿಕ್ಸ್ ಅಂತೇಳಿ ಬರ್ತೈತಿ. ಆಮೇಲೆ ನೀವು ಯೂಸ್ ಮಾಡುವಂಥದ್ದು ಮೈಕ್ರೋಸಾಫ್ಟ್ ವಿಂಡೋಸ್ ಒಂದು ಬರ್ತೈತಿ. ಅದ್ರೊಳಗೆ ನಾವೇನು ಮಾಡತ್ತೇವೆ ಈಗ ವಿಂಡೋಸ್ 10 ಆಪ್ರೇಟ್ ಮಾಡಾಕತ್ತೇವೆ ಅದು. ಮತ್ತು ಇನ್ನೊಂದು ಹೇಳಿದೆ ನಮಗೆ ಏನಂತೇಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ. ಗೊತ್ತಾತಲ್ಲ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದ್ರೆ ನಾನು ನಿಮ್ಗೇನು ಕಲಿಸ್ಕೊಡಾಕತ್ತೀನಿ, ನುಡಿ ಆತ, ಆಮೇಲೆ ಫೋಟೋಶಾಪ್ ಆತ, ಇಲ್ಲಿಸ್ಟ್ರೇಟ್ರ್, ಇನ್ಡಿಸೈನ್, ಪ್ರೀಮಿಯರ್ ಪ್ರೋ, ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಒಳಗೆ ಬರ್ತಾವೆ. ಇವೆಲ್ಲ ಏನು ಮಾಡತ್ತೇನೆ ಈಗ ನಾನು ನಿಮಗೆ ಕಲಿಸ್ಕೊಡಾಕತ್ತೇನೆ. ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಇದ್ರೊಳಗೆ ಭಾಳ ಥರ ಬರ್ತಾವೆ, ಲೆಕ್ಕನೇ ಇಲ್ಲ. ಆ ಪತಿ ಆಗ್ಯಾವ ಈಗ ಅಪ್ಲಿಕೇಶನ್ಗಳು. ನಮಗೇನು ಇಂಪಾರ್ಟೆಂಟ್ ಐತಿ ಅದನ್ನು ನಾವು ಕಲಿತ್ರೆ ಸಾಕು. ಬರ್ರಿ ಹಂಗಂದ್ರೆ ಇವಾಗ ನಾವು ನ್ಯೂ ಫೋಲ್ಡರ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ನೋಡೋಣ ಬರ್ರಿ. ಇವಾಗ ನಾವು ಏನು ಮಾಡೋಣಪ್ಪ ಅಂದ್ರೆ ನ್ಯೂ ಫೋಲ್ಡ್ರನ್ನ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಮತ್ತು ಹೆಂಗೆ ಕಾಪಿ ಮಾಡ್ಬೇಕು, ಹೆಂಗೆ ಕಟ್ ಮಾಡ್ಬೇಕು, ಮೂವ್ ಮಾಡ್ಬೇಕು, ಪೇಸ್ಟ್ ಮಾಡ್ಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಓಕೆನಾ? ಇವಾಗ ನೋಡಿರಿ, ಇಲ್ಲಿ MIG ಅಂತ ಫೋಲ್ಡರ್ ಐತಿ ಮತ್ತು MI ಅಂತ ಫೋಲ್ಡರ್ ಐತಿ. ನಾವು ಇನ್ನೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಲ್ಡರ್ ಅಂತ ಬರುತ್ತೆ. ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಬಂತು ನ್ಯೂ ಫೋಲ್ಡರ್ 4 ಅಂತ ಬಂದೈತಿ. ನಮಗೆ ಯಾವ್ದು ನೇಮ್ ಬೇಕಲ್ಲ ಇಷ್ಟ ಆಗಿದ್ದ ನೇಮ್ನ ನಾವು ಇಟ್ಕೋಬೋದು. ನಾವೇನು ಮಾಡತ್ತೇವಪ್ಪ, ಒಂದು ಕಿಂಗ್ ಅಂತೇಳಿ ಫೋಲ್ಡ್ರ್ ಕ್ರಿಯೇಟ್ ಮಾಡತ್ತೇವೆ. ಓಕೆನಾ? ಕ್ರಿಯೇಟ್ ಆತ. ಇದರಲ್ಲಿ ನಾವು ಯಾವುದೋ ಫೋಟೋಸ್ ಆಗಲಿ ಡಾಕ್ಯುಮೆಂಟ್ ಆಗಲಿ ಸೇವ್ ಮಾಡ್ಕೋಬೋದು. ಮತ್ತು ಇದನ್ನು ಕಾಪಿ ಹೆಂಗೆ ಮಾಡ್ಕೋಬೇಕು, ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು MIG ಒಳಗಡೆ ಪೇಸ್ಟ್ ಮಾಡ್ಕೋಬೋದು ನಾವು. ಓಕೆನಾ? ಪೇಸ್ಟ್ ಆತ. ಬಟ್ ಕಿಂಗ್ ಅನ್ನೋದು ಇಲ್ಲಿ ಇರ್ತೈತಿ. ಈಗ ನೋಡಿರಿ, ಅದನ್ನು ನಾನು MIG ಅನ್ನೋದನ್ನು ಕಟ್ ಮಾಡ್ತೇನೆ. ಕಟ್ ಮಾಡಿ MIG ಅನ್ನೋದನ್ನು ಕಟ್ ಮಾಡಿ ಎಲ್ಲಿ ಮಾಡ್ತೇನಪ್ಪ, ಪೇಸ್ಟ್ MI ಒಳಗೆ ಮಾಡ್ತೇನೆ. ಇಲ್ಲಿ ನೋಡಿರಿ, ಕಟ್ ಆ್ಯಂಡ್ ಪೇಸ್ಟ್ ಆತ. ಅಂದರೆ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇರಲ್ಲ, ಅದು ಇದ್ರೊಳಗಡೆ ಬರುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಓಕೆ, ನಿಮಗೆ ಈಗ ನ್ಯೂ ಫೋಲ್ಡರ್ ಹೆಂಗೆ ರೆಡಿ ಮಾಡ್ಬೇಕು, ಆಮೇಲೆ ಹೆಂಗೆ ಪೇಸ್ಟ್ ಮಾಡ್ಬೇಕು, ಹೆಂಗೆ ಕಾಪಿ ಮಾಡ್ಬೇಕು ಅನ್ನೋದು ಗೊತ್ತಾತ. ಇವಾಗ ಏನು ಗೊತ್ತಾಗಬೇಕಪ್ಪ, ನೀವು ಮೌಸ್ ಗ್ರಿಪ್ ಆಗಿ ನಿಮಗೆ ಸಿಗ್ಬೇಕು. ಅಂದ್ರೆ ಈಗ ನಾವೇನು ಕರೆಕ್ಟಾಗಿ ಎಲ್ಲಿ ಮೂವ್ ಮಾಡ್ಬೇಕು ಅದೇ ಜಾಗಕ್ಕೆ ನಾನು ಮೂವ್ ಮಾಡಾಕತ್ತೇನೆ. ಬಟ್ ನಿಮಗೆ ಅದು ಮೂವ್ ಮಾಡೋಕೆ ಬರಾಕತ್ತಿಲ್ಲಪ್ಪ. ನಾ ಏನು ಮಾಡ್ಬೇಕು ಅದಕ್ಕಂತಂದ್ರೆ ಇಲ್ಲಿ ಪವರ್ ಪೇಂಟ್ ಅಂತ ಒಂದು ಐತಿ, ಇಲ್ಲ ಪೇಂಟ್ ಅಂತ ಇರ್ತೈತಿ. ಈ ಪೇಂಟಿಗೆ ಹೋಗಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಏನಾದರೂ. ಓಕೆನಾ? ಈ ಥರ ಪ್ರಾಕ್ಟೀಸ್ ಮಾಡ್ಕೊರಿ. ಇಲ್ಲಿ ನೋಡಿರಿ, ನಾನು ಗುಡ್ಡು ಚಿತ್ರ ತೆಗಿತೀನಿ, ಈ ಸೂರ್ಯನ ಚಿತ್ರ ತೆಗಿತೀನಿ. ಆಮೇಲೆ ಏನು ಮಾಡ್ತಾಯಿದ್ದೇನೆ, ಇವಾಗ ಗಿಡದ ಚಿತ್ರ ತೆಗಿತೇನೆ. ಓಕೆನಾ? ಓಕೆ, ಅದೇ ಸೇಮ ನಾನು ದಾರಿನೂ ಮಾಡಿದ್ದೆ ಅದೇ ಸೇಮ ಒಂದು ಕಾರ್ ಗಾಡಿ ಬರೋ ಟೈಪ್ ಸಿಂಪಲ್ಲ ನಾನು ನಿಮಗೆ ಮಾಡಿ ತೋರ್ಸಾಕತ್ತೇನೆ. ಓಕೆನಾ? ಇವಾಗ ಒಂದು ಮನುಷ್ಯ, ಇದು ಹೊಲ. ಓಕೆನಾ? ಹಾಂ, ಓಕೆ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಅಂದ್ರೆ ಮೌಸ್ ಗ್ರಿಪ್ ಆಗಿ ಸಿಗಾಕ ಗೊತ್ತಾತಾ? ಇದನ್ನ ಸ್ವಲ್ಪ ಈ ಥರ ಮಾಡ್ಕೊಂಡ್ರಿ ಅಂದ್ರೆ ನೀವು ಮೌಸ್ ಗ್ರಿಪ್ ಸಿಗ್ತೈತೆ ನಿಮ್ಮ ಕೈಗೆ. ಇದರಲ್ಲಿ ಕಲರ್ಸ್ ಇದಾವೆ, ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ದು ಪೆನ್ ಟೂಲ್ ತೊಗೋಬೋದು. ನೀವು ಪ್ರಾಕ್ಟೀಸ್ ಮಾಡ್ಕೊರಿ ಸ್ವಲ್ಪ. ಇದನ್ನು ಸೇವ್ ಮಾಡ್ಕೊಳ್ಳಿಲ್ಲ ಅಂದರೂ ನಡಿತೈತಿ. ನಾನು ನೆಕ್ಸ್ಟ್ ಕ್ಲಾಸ್ನೊಳಗೆ ಯಾವ ಥರ ಸೇವ್ ಮಾಡೋದಂತೆ ಹೇಳ್ಕೊಡ್ತೀನಿ. ಓಕೆ, ಈಗ ಮೌಸ್ ಗ್ರಿಪ್ ಸಿಕ್ಕೈತಿ, ಬಟ್ ಕೀಬೋರ್ಡ್ ಗ್ರಿಪ್ ಸಿಗಬೇಕಲ್ಲ. ನಾ ಕೀಬೋರ್ಡ್ದೊಳಗೆ ಯಾವ ಅಕ್ಷರನ ಟೈಪ್ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇತ್ತಂತಂದ್ರೆ ಇಲ್ಲಿ ನಾ ತೋರಿಸ್ತಾನಲ್ಲ ಆ ರೀತಿ ಟೈಪಿಂಗ್ ಮಾಡಿದ್ರೆ ನಿಮಗೆ ಭಾರಿ ಸ್ಪೀಡ್ ಆಕೈತಿ. ಅದೊಂದು ಸ್ವಲ್ಪ ಕಲ್ತ್ಕೊಂಡ್ರೆ ಆಮೇಲೆ ನಾವು ನುಡಿಗೆ ಹೋಗೋಕೆ ನಿಮಗೆ ಅನುಕೂಲ ಆಕೈತಿ. ಅದ್ರ ಸಂಬಂಧ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈಗ ನುಡಿಗೆ ಹೋಗೋಕ್ಕಿಂತ ಮುಂಚೆ ವರ್ಡ್ ಪ್ಯಾಡ್ ಅಂತ ಇರ್ತೈತಿ. ಇದ್ರೊಳಗಡೆ ವರ್ಡ್ ಪ್ಯಾಡ್ನ ಓಪನ್ ಮಾಡ್ಕೋಬೇಕು. ಆಮೇಲೆ ವರ್ಡ್ ಪ್ಯಾಡ್ ಓಪನ್ ಮಾಡಿಂದ ನಾ ಇಲ್ಲಿ ಒಂದು ಇಮೇಜ್ ತೋರ್ಸಾತೇನೆ ನಿಮ್ಗೆ. ಇದೇನು ತೋರ್ಸಾಕತ್ತೇನಲ್ಲ ಇಲ್ಲಿ ನೋಡ್ರಿ, ಇದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ.
ಯಾವ ರೀತಿಪ್ಪ ಅಂತಂದ್ರೆ ಗ್ರೀನ್ ಕಾಣಿಸೋದತ್ತಲ್ಲ ಅದ ಕಿರು ಬೆರಳು. ಆಮೇಲೆ ಇದೇನು ಆರೆಂಜ್ ಕಾಣಿಸೋದತ್ತಲ್ಲ ನಾವು ಉಂಗುರ ಹಾಕ್ಕೊಂತೇವಲ್ಲ ಆ ಬೆರಳು. ಇದು ಎಲ್ಲೋ ಕಾಣಿಸತ್ತಿದ್ದ ಮಧ್ಯದ ಬೆರಳು. ಆಕಾಶ್ ಕಲರ್ ಕಾಣೋದಕ್ಕೆ ತೋರು ಬೆರಳು. ಮತ್ತು ಆಲ್ಟ್ ಸ್ಪೇಸ್ ಬಾರ ಆಲ್ಟ್ ಅದಕ್ಕೆ ಹೆಬ್ಬೆರಳನ್ನು ಯೂಸ್ ಮಾಡ್ಬೇಕು. ಗೊತ್ತಾತಾ? ಅದೇ ರೀತಿನ ಈಗೇನು ನಾ ತೋರ್ಸತ್ತನಲ್ಲ ಈ ರೀತಿ ನೀವೇನಾರು ಟೈಪಿಂಗ್ ಮಾಡೋದು ಕಲಿತ್ರಿ ಅಂದ್ರೆ ಸ್ಪೀಡ್ ಆಕೈತಿ. ಆಮೇಲೆ ನಿಮ್ಗೆ ಗೊತ್ತಿಲ್ದಂಗೆ ಸ್ಪೀಡಾಗಿ ಟೈಪಿಂಗ್ ಮಾಡೋದನ್ನು ನೀವೇ ಕಲಿತೀರಿ. ನಿಮ್ಗೆ ಗೊತ್ತಾಗಿರೋದಿಲ್ಲ ನೀವೇ ಟೈಪಿಂಗ್ ಮಾಡ್ತಾ ಇರ್ತೀರಿ. ಆ ರೀತಿ ಕಲಿತೀರಿ. ಇದನ್ನು ನೋಡ್ಕೊರಿ. ಇದು ಒಂದು ಸಲ ಟೈಪಿಂಗ್ ಇದೇ ಥರನ ಮಾಡಿದ್ರೆ ನಿಮ್ದು ಸ್ಪೀಡ್ ಆಕೈತಿ. ಇಲ್ಲಿ ನೋಡಿರಿ ನಾನು ಮಾಡ್ತೀನಿ ಈಗ ನೋಡಿರಿ ನಾನು ಟೈಪ್ ಮಾಡಾಕತ್ತೆ ನಿಮ್ಗೆ ಮಂಜುನಾಥ್ ಇಟಗಿ. ಓಕೆನಾ? ಇದು ನಂದು ಡಿ ಯಾಕೆ ಬಂತಂದ್ರೆ D18 ನಂದು ಫೇವ್ರೇಟ್ ನಂಬರ್ ಐತಿ. ಅದು ಹಗ್ಲ ಮುಗ್ಲ ನಂದು ಟೈಪಿಂಗ್ ಮಾಡಿ ಮಾಡಿ ರೂಢ ಆಗಿಬಿಟ್ಟೈತಿ. ಓಕೆ, ಇವಾಗ ನೀವು ಇದನ್ನು 2 ದಿನ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಕಲಿತೀರಿ. 2 ದಿನ ಆದಮೇಲೆ ನಾನು ನುಡಿ ಬಗ್ಗೆ ಹೇಳ್ತೇನೆ. ಇದು ವಿಡಿಯೋ ಇಷ್ಟ ಆಯ್ತು ಅನ್ಕೊತೇನೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ.